ಚುನಾವಣೆ ರಹಸ್ಯ ದಾಖಲೆಗಳನ್ನು ಅಧಿಕಾರಿಗಳು ಕದ್ದಿದ್ದಾರೆ ಎಂದು ಮಮತಾ ಬ್ಯಾನರ್ಜಿ ಗಂಭೀರ ಆರೋಪ. ಅಮಿತ್ ಶಾ ವಿರುದ್ಧ ಪೆನ್ ಡ್ರೈವ್ ಎಚ್ಚರಿಕೆ. ಅತಿರೇಕದ ವರ್ತನೆ ಮುಂದುವರಿದರೆ ಕಲ್ಲಿದ್ದಲು ಹಗರಣದ ಕರಾಳ ಮುಖ ಬಯಲು ಮಾಡುವುದಾಗಿ ದೀದಿ ಎಚ್ಚರಿಕೆ. ಪಶ್ಚಿಮ ಬಂಗಾಳದ ರಾಜಕೀಯ ಅಖಾಡ ಈಗ ಅಕ್ಷರಶಃ ರಣರಂಗವಾಗಿ ಬದಲಾಗಿದೆ. ಒಂದು ಕಡೆ ಕೇಂದ್ರ ತನಿಖಾ ಸಂಸ್ಥೆಗಳ ಅಬ್ಬರ, ಇನ್ನೊಂದು ಕಡೆ ದೀದಿಯ ಘರ್ಜನೆ. ಮುಂಬರುವ ಚುನಾವಣೆಗೆ ಮೊದಲೇ ಬಿಜೆಪಿ ಮತ್ತು ಟಿಎಂಸಿ ನಡುವಿನ ಯುದ್ಧ ತಾರಕಕ್ಕೇರಿದ್ದು, ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧವೇ ನೇರ ಸಮರ ಸಾರಿದ್ದಾರೆ. ಐಪ್ಯಾಕ್ ಕಚೇರಿ ಮೇಲೆ ನಡೆದ ಇಡಿ ದಾಳಿಯನ್ನ ಚುನಾವಣಾ ಪಿತೂರಿ ಅಂತ ಕರೆದಿರೋ ಮಮತಾ ಬ್ಯಾನರ್ಜಿ ಅಮಿತ್ ಶಾ ವಿರುದ್ಧ ಪೆನ್ ಡ್ರೈವ್ ಬಾಂಬ್ ಸಿಡಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ದೆಹಲಿಯಲ್ಲಿ ಕೇಜ್ರಿವಾಲ್ ಪಡೆಯನ್ನ ಹತ್ತಿಕ್ಕಿದ್ದಂತೆ ಬೆಂಗಾಲ್ನಲ್ಲಿ ಪ್ಲಾನ್ ಬಿ ಜಾರಿಗೆ ತರಲಾಗ್ತಿದೆಯಾ? ದೀದಿ ಸಿಡಿಸಿರೋ ಆ ಪೆನ್ ಡ್ರೈವ್ನಲ್ಲಿ ಏನಿದೆ ಅನ್ನೋದರ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ. ಬೆಂಗಾಲಿ ಮತದಾರರ ಪಟ್ಟಿಯಿಂದ 54 ಲಕ್ಷ ಜನರ ಹೆಸರುಗಳನ್ನು ಕೈಬಿಡಲಾಗಿದೆ. ಇದು ಉದ್ದೇಶಪೂರ್ವಕ ಅಕ್ರಮ ಎಂದು ಸಿಎಂ ಆಕ್ರೋಶ. ಟಿಎಂಸಿ ನಾಯಕರನ್ನ ಹತ್ತಿಕ್ಕಲು ಕೇಂದ್ರದಿಂದ ತನಿಖಾ ಸಂಸ್ಥೆಗಳ ದುರುಪಯೋಗ. ಪಶ್ಚಿಮ ಬಂಗಾಳದಲ್ಲಿ ಈಗ ಇಡಿ ಮತ್ತು ಐಟಿ ಅಧಿಕಾರಿಗಳ ಓಡಾಟ ಜೋರಾಗಿದೆ. ಟಿಎಂಸಿಯ ಚುನಾವಣಾ ತಂತ್ರಗಾರಿಕೆ ರೂಪಿಸೋ ಐಪ್ಯಾಕ್ ಸಂಸ್ಥೆ ಮತ್ತು ಅದರ ಮುಖ್ಯಸ್ಥ ಪ್ರತೀಕ್ ಜೈನ್ ನಿವಾಸದ ಮೇಲೆ ಜಾರಿ ನಿರ್ದೇಶನಾಲಯ ದಾಳಿ ನಡೆಸಿದೆ. ಈ ದಾಳಿ ಬಗ್ಗೆ ಕೆಂಡಾಮಂಡಲವಾಗಿರೋ ಮಮತಾ ಬ್ಯಾನರ್ಜಿ, ಇಡಿ ಅಧಿಕಾರಿಗಳು ಕೇವಲ ತನಿಖೆ ಮಾಡಿಲ್ಲ, ಬದಲಾಗಿ ಪಕ್ಷದ ರಹಸ್ಯ ದಾಖಲೆಗಳು, ಅಭ್ಯರ್ಥಿಗಳ ಪಟ್ಟಿ ಮತ್ತು ಚುನಾವಣಾ ಕಾರ್ಯತಂತ್ರದ ಫೈಲ್ಗಳನ್ನೇ ಕದ್ದೊಯ್ದಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಇದು ತನಿಖೆ ಅಲ್ಲ, ಚುನಾವಣೆಯಲ್ಲಿ ಗೆಲ್ಲೋಕೆ ಬಿಜೆಪಿ ಮಾಡ್ತಿರೋ ಕಳ್ಳಾಟ ಅನ್ನೋದು ದೀದಿಯ ವಾದ. ಇಷ್ಟಕ್ಕೆ ಸುಮ್ಮನಾಗದ ಮಮತಾ ಬ್ಯಾನರ್ಜಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧವೇ ಪೆನ್ ಡ್ರೈವ್ ಅಸ್ತ್ರವನ್ನ ಹೊರತೆಗೆದಿದ್ದಾರೆ. ಕೇಂದ್ರ ಸರ್ಕಾರ ತನಿಖಾ ಸಂಸ್ಥೆಗಳನ್ನ ಬಳಸಿ ನಮ್ಮನ್ನ ಹೆದರಿಸೋಕೆ ನೋಡಿದ್ರೆ ಸುಮ್ಮನಿರಲ್ಲ. ಅಮಿತ್ ಶಾ ಅವರು ಭಾಗಿಯಾಗಿದ್ದಾರೆ ಎನ್ನಲಾದ ಕಲ್ಲಿದ್ದಲು ಹಗರಣದ ಸಂಪೂರ್ಣ ವಿವರಗಳಿರೋ ಪೆನ್ ಡ್ರೈವ್ ನನ್ನ ಬಳಿ ಇದೆ, ಅದನ್ನ ಬಹಿರಂಗಪಡಿಸ್ತೀನಿ ಅಂತ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಈ ಪೆನ್ ಡ್ರೈವ್ ಬಾಂಬ್ ಈಗ ದೆಹಲಿ ಮಟ್ಟದಲ್ಲೂ ಭಾರೀ ಸಂಚಲನ ಮೂಡಿಸಿದ್ದು, ಕಮಲ ಪಾಳಯಕ್ಕೆ ನಡುಕ ಹುಟ್ಟಿಸಿದೆ. ಇದೇ ವೇಳೆ ಮತದಾರರ ಪಟ್ಟಿಯಲ್ಲೂ ಅಕ್ರಮ ನಡೆದಿದೆ ಅಂತ ದೀದಿ ಕಿಡಿಕಾರಿದ್ದಾರೆ. ಬಂಗಾಳದ ಸುಮಾರು 54 ಲಕ್ಷ ಮತದಾರರ ಹೆಸರನ್ನ ಯಾವುದೇ ದಾಖಲೆ ಪರಿಶೀಲಿಸದೆ ಪಟ್ಟಿಯಿಂದ ಕೈಬಿಡಲಾಗಿದೆ ಅನ್ನೋದು ಇವರ ಆರೋಪ. ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷದ ನಾಯಕರನ್ನ ಭ್ರಷ್ಟಾಚಾರದ ಹೆಸರಲ್ಲಿ ಜೈಲಿಗೆ ಹಾಕಿದಂತೆ ಬಂಗಾಳದಲ್ಲೂ ಟಿಎಂಸಿ ನಾಯಕರನ್ನ ಕಟ್ಟಿ ಹಾಕೋಕೆ ಬಿಜೆಪಿ ಪ್ಲಾನ್ ಬಿ ಜಾರಿಗೆ ತಂದಿದೆ ಅಂತ ವಿಶ್ಲೇಷಿಸಲಾಗುತ್ತಿದೆ. ಆದರೆ ಹಿಂದೆ ಶಾರದಾ ಚಿಟ್ ಫಂಡ್ ದಾಳಿ ನಡೆದಾಗಲೂ ದೀದಿ ಧೃತಿಗೆಡದೆ ಬೀದಿಗೆ ಇಳಿದು ಹೋರಾಡಿ ಗೆದ್ದ ಇತಿಹಾಸವಿದೆ. ಮಮತಾ ಬ್ಯಾನರ್ಜಿಯವರ ಈ ಒಂಟಿ ಹೋರಾಟಕ್ಕೆ ಈಗ ದೇಶದ ಇತರ ನಾಯಕರಿಂದಲೂ ಬೆಂಬಲ ವ್ಯಕ್ತವಾಗ್ತಿದೆ. ಜಮ್ಮು ಕಾಶ್ಮೀರದ ಮಾಜಿ ಸಿಎಂ ಮೆಹಬೂಬ್ ಮುಫ್ತಿ ಅವರು ದೀದಿಯನ್ನ ಹೆಣ್ಣು ಹುಲಿ ಅಂತ ಬಣ್ಣಿಸಿದ್ದಾರೆ. ಕೇಂದ್ರದ ವಿರುದ್ಧ ಮಮತಾ ನಡೆಸ್ತಿರೋ ಈ ಹೋರಾಟ ಇತರ ವಿರೋಧ ಪಕ್ಷದ ನಾಯಕರಿಗೆ ಮಾದರಿಯಂತ ಹೊಗಳಿದ್ದಾರೆ. ಒಟ್ಟಿನಲ್ಲಿ ದೀದಿ ವರ್ಸಸ್ ಮೋದಿ ಸಮರ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದ್ದು, ಈ ಬಾರಿಯೂ ಮಮತಾ ಬಿಜೆಪಿಯ ತಂತ್ರಗಾರಿಕೆಯನ್ನ ಧೂಳಿಪಟ ಮಾಡ್ತಾರಾ ಅಥವಾ ಬಂಗಾಳದ ರಾಜಕೀಯ ಚಿತ್ರಣ ಬದಲಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ.